ನಟ ಸೈಫ್ ಅಲಿ ಖಾನ್ ಕೊಲೆಗೆ ಯತ್ನಿಸಿದ್ದವನನ್ನ ಬಂಧಿಸಿದ್ದು ಹೇಗೆ? ಗ್ಯಾರಂಟಿ ನ್ಯೂಸ್ನಲ್ಲಿ ಹಂತಕನ ಅರೆಸ್ಟ್ ಕುರಿತ ಸ್ಪೆಷಲ್ ಇನ್ಫಾರ್ಮೇಶನ್. ಹಂತಕ ಶಹಜಾದ್ ಫೋನ್ ಸ್ವಿಚ್ ಆಫ್ ಆಗಿದ್ರೂ ಕೂಡ ಬಂಧಿಸಿದ್ದೇ ರೋಚಕ. ಹಂತಕನ ಬೇಟೆಗೆ ಇಳಿದಿತ್ತು ಮುಂಬೈನ 300ಕ್ಕೂ ಹೆಚ್ಚು ಪೊಲೀಸರ ಟೀಮ್. ಸತತ 72 ಗಂಟೆ ನಿರಂತರವಾಗಿ ಕಾರ್ಯಾಚರಣೆಯನ್ನು ನಡೆಸ್ತಾರೆ ದಯಾನಾಯಕ್ ಅವರ ತಂಡ. 600ಕ್ಕೂ ಹೆಚ್ಚು CCTVಗಳ ನಿರಂತರ ಪರಿಶೀಲನೆ ಬಳಿಕ ಅಸ್ಪಷ್ಟ ಕ್ಲೂ ಸಿಗುತ್ತೆ. ಹಂತಕ ಶಹಜಾದ್ನ ಯಾವುದೇ ದಾಖಲೆಗಳು ಸಿಕ್ಕಿರಲಿಲ್ಲ. ಹಾಗಾದರೆ ಅವನನ್ನು ಅರೆಸ್ಟ್ ಮಾಡಿದ್ದು ಹೇಗೆ? 600ಕ್ಕೂ ಹೆಚ್ಚು CCTV ಪರಿಶೀಲಿಸಿದಾಗ ಸಿಕ್ಕಿದ್ದು ಬೈಕ್ನಲ್ಲಿ ಡ್ರಾಪ್ ಪಡೆದ ಒಂದು ವಿಡಿಯೋ. ಬೈಕ್ ನಂಬರ್ ಬೆನ್ನತ್ತಿ ಚೇಸ್ ಮಾಡಿದಾಗ ಯಾವ ಕಡೆ ಹೋದ ಅನ್ನೋ ಸುಳಿವು ಸಿಗುತ್ತೆ. ಒಂದೇ ಒಂದು ಕಡೆ ಮಾತ್ರ UPI ಟ್ರಾನ್ಸಾಕ್ಷನ್ ಮಾಡಿದ್ದ ಈ ಆರೋಪಿ ಶಹಜಾದ್ ಪರೋಟ ನೀರಿನ ಬಾಟಲ್ಗಾಗಿ ಗೂಗಲ್ ಪೇ ಮಾಡಿದ್ದನ್ನು ಪತ್ತೆ ಹಚ್ಚುತ್ತಾರೆ ಪೊಲೀಸ್ನವರು. ವಿಜಯ್ ದಾಸ್ ಹೆಸರಿನಲ್ಲಿ ಸೈಫ್ ಬಂಗಲೆಗೆ ಅಕ್ರಮ ಪ್ರವೇಶ ಮಾಡಿದ್ದ ಈ ಕೊಲೆಗಾರ UPI ಪೇಮೆಂಟ್ ಬೆನ್ನತ್ತಿದಾಗ ಸಿಕ್ಕದ್ದು ಹಂತಕನ ಮೊಬೈಲ್ ನಂಬರ್ ಬೆನ್ನತ್ತಿದಾಗ ಸಿಕ್ಕಿದ್ದು ಶಹಜಾದ್ ಬಾಡಿಗೆ ಮನೆ ಅಡ್ರೆಸ್. ಲೋಕಲ್ ಮಾಹಿತಿದಾರರಿಂದ ಶಹಜಾದ್ ಠಾಣೆ ಬಳಿಯ ಕಾಡಿನಲ್ಲಿರೋದು ಪತ್ತೆಯಾಗುತ್ತೆ. ಪಬ್ನಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಗ್ರಾಹಕರೊಬ್ಬರ ಡೈಮಂಡ್ ರಿಂಗ್ ಕದ್ದಿದ್ದ ಈ ಆರೋಪಿ ಕೊನೆಗೂ ಕಾಡಿನಲ್ಲಿ ಮಲಗಿದ್ದಾಗ ಸುತ್ತುವರಿದು ಶಹಜಾದ್ನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ನೋಡಿ, ಇದು ಎಂಥ ರೋಚಕ ಸ್ಟೋರಿ ಇದೆ. ಆ ದರೋಡೆಕೋರ ಬಂದಿದ್ದು ದರೋಡೆ ಮಾಡೋದಕ್ಕೆ, ಅದು ಕೂಡ ಎಂಥ ಒಬ್ಬ ಸ್ಟಾರ್ ನಟ ಸೈಫ್ ಅಲಿ ಖಾನ್. ಸಾಕಷ್ಟು ಭದ್ರತೆ ಇರುತ್ತೆ, ಕಾಂಪೌಂಡೇ ಹತ್ತಕ್ಕಾಗಲ್ಲ ಅಂಥ ಮನೆಗಳವೆಲ್ಲ. ಅದನ್ನು ಮೀರಿ ಆತ ಒಳಗಡೆ ಹೋಗಿ ಸೈಫ್ ಅಲಿ ಖಾನ್ಗೆ ಚಾಕುವಿನಿಂದ ಇರಿದು ಅಲ್ಲಿಂದ ಎಸ್ಕೇಪ್ ಆಗಿರ್ತಾನೆ ಈ ಮಹಾ ದರೋಡೆಕೋರ. ಇದು ಮುಂಬೈ ಪೊಲೀಸ್ನವ್ರಿಗೆ ಏನಪ್ಪ ಇದು, ಇಂಥ ಒಬ್ಬ ದರೋಡೆಕೋರ, ಅದು ದೊಡ್ಡ ಸ್ಟಾರ್ ನಟನ ಮೇಲೆ ಮನೆ ಒಳಗಡೆ ಬರುವಂಥ ಧೈರ್ಯ ಮಾಡಿದಾನಲ್ಲ ಅಂತ ಹೇಳಿ ಚಿಂತೆ ಆಗ್ಬಿಡುತ್ತೆ. ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾನಲ್ಲ ಚಿಂತೆ ಆಗ್ಬಿಡುತ್ತೆ. ಈತನನ್ನು ಹೇಗಾದ್ರೂ ಮಾಡಿ ಹೆಡೆಮುರಿ ಕಟ್ಟಬೇಕು ಅನ್ನೋ ಚಿಂತನೆಯಲ್ಲಿರ್ತಾರೆ. ಮತ್ತು ದೊಡ್ಡ ಸವಾಲಾಗಿರುತ್ತೆ ಇದು ಮುಂಬೈನ ಪೊಲೀಸ್ನವ್ರಿಗೆ. ನೋಡಿ ಯಾವ ರೀತಿಯಾಗಿ ಬಂಧಿಸಿದ್ದಾರೆ ಅಂತ ಅಂದರೆ, ಪಿನ್ ಟು ಪಿನ್ ಮಾಹಿತಿಯನ್ನು ಗಮನಿಸ್ತಾ ಇದ್ದೀವಿ. ಹಂತಕ ಶಹಜಾದ್ ಫೋನ್ ಸ್ವಿಚ್ ಆಫ್ ಆಗಿತ್ತು, ಆದರೂ ಕೂಡ ಆತನನ್ನು ಪಕ್ಕಾ ಪ್ಲಾನ್ ಮಾಡಿ ಅರೆಸ್ಟ್ ಮಾಡಿದ್ದಾರೆ. ಸತತ 72 ಗಂಟೆ ನಿರಂತರವಾಗಿ ಕಾರ್ಯಾಚರಣೆ ನಡೆಸ್ತಾರೆ ದಯಾನಾಯಕ್ ಅವರ ಟೀಮ್, ಎನ್ಕೌಂಟರ್ ಸ್ಪೆಷಲಿಸ್ಟ್ ದಯಾನಾಯಕ್ ಅವರ ಟೀಮ್. 600ಕ್ಕೂ ಹೆಚ್ಚು CCTVಗಳನ್ನು ನಿರಂತರವಾಗಿ ಪರಿಶೀಲನೆ ಮಾಡ್ತಾರೆ. ಆಗ ಅಸ್ಪಷ್ಟ ಕ್ಲೂ ಒಂದು ಸಿಗುತ್ತೆ. ಹಂತಕ ಶಹಜಾದ್ನ ಯಾವುದೇ ದಾಖಲೆಗಳು ಸಿಕ್ಕಿರಲಿಲ್ಲ. 600ಕ್ಕೂ ಹೆಚ್ಚು CCTV ಪರಿಶೀಲನೆ ಮಾಡಿದಾಗ ಬೈಕ್ನಲ್ಲಿ ಡ್ರಾಪ್ ಪಡೆದ ಒಂದು ವಿಡಿಯೋ ಸಿಗುತ್ತೆ. ಬೈಕ್ ನಂಬರ್ ಬೆನ್ನತ್ತಿ ಹೋಗ್ತಾರೆ, ಚೇಸ್ ಮಾಡಿದಾಗ ಯಾವ ಕಡೆ ಹೋದ ಅನ್ನೋ ಸುಳಿವು ಸಿಗುತ್ತೆ ಪೊಲೀಸ್ನವ್ರಿಗೆ. ಒಂದೇ ಒಂದು ಕಡೆ ಮಾತ್ರ ಆತ ಏನು ಮಾಡ್ತಾನೆ ಅಂತ ಅಂದರೆ UPI ಟ್ರಾನ್ಸಾಕ್ಷನ್ ಮಾಡ್ತಾನೆ. ಅಂದರೆ ಪರೋಟ ಮತ್ತು ನೀರನ್ನು ತೆಗೆದುಕೊಳ್ತಾನೆ ಒಂದು ಶಾಪ್ನಲ್ಲಿ, ಅಲ್ಲಿ ಗೂಗಲ್ ಪೇ ಮಾಡ್ತಾನೆ. ಅದನ್ನು ಪೊಲೀಸ್ನವರು ಪತ್ತೆ ಹಚ್ತಾರೆ. ವಿಜಯ್ ದಾಸ್ ಹೆಸರಿನಲ್ಲಿ ಸೈಫ್ ಅಲಿ ಖಾನ್ ಅವರ ಬಂಗಲೆಗೆ ಈತ ಅಕ್ರಮವಾಗಿ ಪ್ರವೇಶ ಮಾಡಿದ್ದ. ಈತ UPI ಪೇಮೆಂಟ್ ಬೆನ್ನತ್ತಿದಾಗ ಸಿಕ್ಕದ್ದು ಹಂತಕನ ಮೊಬೈಲ್ ನಂಬರ್ ಸಿಗುತ್ತೆ ಪೊಲೀಸ್ನವರಿಗೆ. ಮೊಬೈಲ್ ನಂಬರ್ ಬೆನ್ನತ್ತಿದಾಗ ಶಹಜಾದ್ ಬಾಡಿಗೆ ಮನೆ ಅಡ್ರೆಸ್ ಸಿಗುತ್ತೆ. ಲೋಕಲ್ ಮಾಹಿತಿದಾರರಿಂದ ಶಹಜಾದ್ ಠಾಣೆ ಬಳಿಯ ಕಾಡಿನಲ್ಲಿರುವುದು ಪತ್ತೆಯಾಗುತ್ತೆ. ಅಂದರೆ ಈತ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟು ದರೋಡೆ ಮಾಡಿ ಆತ ನೇರವಾಗಿ ಹೋಗಿದ್ದು ಕಾಡಿಗೆ, ಠಾಣೆ ಬಳಿ ಇರುವಂಥ ಒಂದು ಕಾಡಿಗೆ. ಪಬ್ನಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಏನು ಮಾಡ್ತಾನೆ ಈತ, ಗ್ರಾಹಕರೊಬ್ಬರ ಡೈಮಂಡ್ ರಿಂಗನ್ನು ಕದ್ದು ಬಿಟ್ಟಿರ್ತಾನೆ ಶಹಜಾದ್. ಕೊನೆಗೂ ಕಾಡಿನಲ್ಲಿ ಮಲಗಿದ್ದ ಈತ ಆರಾಮಾಗಿ, ಯಾರು ನನ್ನ ಹಿಡಿಯಲ್ಲ ಅಂತ ಹೇಳಿ. ಆದರೆ ಸುತ್ತುವರಿದು ಪೊಲೀಸ್ನವರು ಶಹಜಾದ್ನನ್ನು ಒದ್ದು ಎಳ್ಕೊಂಡು ಬಂದಿದ್ದಾರೆ.